ನಮ್ಮ ಆತ್ಮೀಯ ಜೀವಿತ ಅನ್ನೋದು ಒಂದು ಹೋರಾಟ ಇಲ್ಲದೆ ಆತ್ಮೀಯ ಜೀವಿತ ಇಲ್ಲ. ಪ್ರತಿನಿತ್ಯವೂ ನಾವು ಹೋರಾಡ್ತಾನೆ ಇರಬೇಕು. ಈಗ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ಸ್ 1 year ಒಂದ್ಸರಿ ಇರೋದು. ಇಯರ್ ಎಂಡಿಂಗಿಗೆ ಎಕ್ಸಾಮ್ ಇಡ್ತಾರ, ವರ್ಷ ಎಲ್ಲ ಓದಿ ಇಯರ್ ಎಂಡಿಂಗ್ ಇರ್ತದೆ. ಆ ಇಯರ್ ಎಂಡಿಂಗ್ ಏನ್ ಮಾಡ್ತಾರ, ಆ ಎಕ್ಸಾಮ್ಗೆ ಫುಲ್ ಹೋರಾಡ್ತಾರ ಅನ್ಬೋದು. ಎಕ್ಸಾಮ್ ನಲ್ಲಿ ಪಾಸ್ ಆಗ್ಬೇಕು, ಎಕ್ಸಾಮ್ ನಲ್ಲಿ ನಾನು ಒಳ್ಳೆ ರ್ಯಾಂಕ್ ಬರ್ಬೇಕು ಅಂತೇಳಿ ಹೋರಾಡ್ತಾರ. ಒಬ್ಬ ವಿದ್ಯಾರ್ಥಿ ಸ್ಟೂಡೆಂಟ್ ಎಕ್ಸಾಮ್ ಬರಿಬೇಕಂದ್ರೆ 1 ವರ್ಷವೆಲ್ಲ ವೇಟ್ ಮಾಡಿ ಎಕ್ಸಾಮ್ ಟೈಮ್ ನಲ್ಲಿ ಹೋರಾಡ್ತಾನ. ನಾನು ಪಾಸ್ ಆಗ್ಬೇಕು, ನಾನು ಒಳ್ಳೆ ರ್ಯಾಂಕ್ ಬರ್ಬೇಕಂತ. ಅದೇ ರೀತಿಯಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ ಆತನು ಕೂಡ ಗೋರ್ಮೆಂಟ್ ಉದ್ಯೋಗ ಮಾಡಿ 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 ಲಾಸ್ಟ್ ಒಂದಿನ ರಿಟೈರ್ಡ್ ಆತನ. ಅದೇನು ಶಾಶ್ವತವಾಗಿ ಇರೋದಿಲ್ಲ, ಹೌದಾ? ಒಬ್ಬ ಯುದ್ಧ ವೀರನು ಸೋಲ್ಜರ್ ಕೂಡ ಅವ್ರು ಕೂಡ ಯುದ್ಧ ಮಾಡಿ ದೇಶ ಸಲುವಾಗಿ ಹೋರಾಡಿ ಅವ್ರಿಗೆ ಕೂಡ ರಿಟೈರ್ಮೆಂಟ್ ಇರ್ತದೆ. ಅವ್ರೊಂದಿನ ರಿಟೈರ್ಮೆಂಟ್ ತಗೊಂಡು ಆರಾಮ್ಸೆ ರೆಸ್ಟ್ ತಗೊಂತಾರ. ಆದ್ರೆ ಆತ್ಮೀಯತೆಯಲ್ಲಿ ಮಾತ್ರ, ಆತ್ಮೀಯ ಹೋರಾಟ ಮಾತ್ರ ನಿರಂತರವಾಗಿರ್ತದೆ. ಆಮೇಲೆ ಯಾವವರೆಗೂ? ದೇವ್ರ ಆಕಡವರೆಗೂ, ನಮ್ ಕೊನೆ ಉಸಿರಿರೋವರೆಗೂ ನಾವು ಹೋರಾಡ್ತಾನೆ ಇರಬೇಕು. ಇವತ್ತು ನಾವು ಆತ್ಮೀಯ ಜೀವಿತದಲ್ಲಿ ಬಲ ಹೊಂದಿವಿ, ಇವತ್ತು ನಾವು ಚೆನ್ನಾಗಿ ವಾಕ್ಯ ಕೇಳಿವಿ, ವಾಕ್ಯ ಹಿಡ್ಕೊಂಡು ನಾವು ನಡೆದಿವಿ. ಸರಿ, ಇವತ್ತು ಆತ್ಮೀಯ ಜೀವಿತದಲ್ಲಿ ಎಲ್ಲಾ ರೀತಿಯಲ್ಲಿ ದೇವರಿಗೆ ಇಷ್ಟಾನುಸಾರ ನಾವು ಜೀವಿಸಿವಿ ಅನ್ಕೊಂಡ್ ಇವತ್ತು ನಾವು ತೃಪ್ತಿ ಪಟ್ಟಿವಿ ಅನ್ಕೋ, ನಾಳೆ ಮತ್ತೆ ಅಪವಾದಿನ ಶೋಧಿಸ್ತಾನ, ಮತ್ತೆ ನಾಳೆ ಅಪವಾದಿನ ಬಲಹೀನ ಪಡಿಸ್ತಾನ. ಅಂದ್ರೆ ನಾವೇನ್ ಮಾಡ್ಬೇಕು? ನಿರಂತರ ನಾವು ಹೋರಾಡ್ತಾನೆ ಇರ್ಬೇಕು. ನಮಗೆ ರೆಸ್ಟ್ ಇಲ್ಲ. ನಾವು ಸ್ವಲ್ಪ ಹೋರಾಟದಲ್ಲಿ ನಾವು ಬಲಹೀನರಾಗಿವಂದ್ರೆ ಶತ್ರು ಬಲ ಹೊಂದುತ್ತಾನ. ಶತ್ರು ಬಲ ಹೊಂದಿ ಏನ್ ಮಾಡ್ತಾನ? ನಮ್ಮ ಮೇಲೆ ದಾಳಿ ಮಾಡ್ತಾನ. ಅದಕ್ಕೆ ಅವನು ನಮ್ಮನ್ನ ಆತ್ಮೀಯ ಜೀವಿತದಲ್ಲಿ ಬಲಹೀನ ಪಡಿಸಕ ಅವನು ಕೂಡ ನಿರಂತರ ಹೋರಾಡ್ತಿರ್ತಾನ. ಮತ್ತೆ ಅವನೇ ನಿರಂತರವಾಗಿ ನಮ್ಮ ಮೇಲೆ ಅವನು ಹೋರಾಟ ಮಾಡ್ತಿರುವಾಗ ನಾವಿನ್ನಷ್ಟು ಜಾಗೃತವಾಗಿ ನಾವು ಹೋರಾಡಬೇಕು ಅವನ ಮೇಲೆ. ಇವತ್ತೊಂದಿನ ಬಲ ಹೊಂದ್ಕೊಂಡಿವಿ, ಇವತ್ತೊಂದಿನ ನಾವು ಶಕ್ತಿ ಹೊಂದ್ಕೊಂಡಿವಿ ಅಂದ್ರೆ ಅಲ್ಲ, ದಿನ ನೀನು ಬಲ ಹೊಂದ್ಕೋಬೇಕು. ದಿನ ನೀನು ಹೋರಾಡ್ಬೇಕು. ಯಾವವರೆಗೂ ಓಡಾಡ್ಬೇಕಂದ್ರೆ ನೀನ್ ನಿರಂತರವಾಗಿ ನೀನು ಹೋರಾಡ್ಬೇಕು. ನೀನು ಕೊನೆ ಉಸಿರಿರುವವರೆಗೆ ಹೋರಾಡ್ಬೇಕು. ಆತ್ಮೀಯ ಜೀವಿತದಲ್ಲಿ ಇದು ನೀವು ಭಾರಿ ಪ್ರಾಮುಖ್ಯವಾದ ನೀವು ಇಟ್ಕೋಬೇಕಿದ್ ನಾವು ಹೋರಾಟನ ಮರಿಬಾರ್ದು. ನಾನು ಯುದ್ಧ ರಂಗದಲ್ಲಿ ಇದ್ದೀನಿ, ಪೌಲ್ ಅದನ್ನೇ ಹೇಳ್ತಾನೆ. ನಾವು ಹೋರಾಡ್ತಿದೀವಿ. ಯಾರ ಮೇಲೆ ಹೋರಾಡ್ತಿದೀವಿ? ಮನುಷ್ಯರ ಮೇಲೆ ಹೋರಾಡ್ತಿಲ್ಲ, ನಾವು ಅಂಧಕಾರ ದುರಾತ್ಮಗುಳಲ್ಲಿ ನಾವು ಹೋರಾಡ್ತಿದೀವಿ ಅಂತ ಹೇಳ್ತಾನ. ಅಂಧಕಾರ ದುರಾತ್ಮಗುಳಲ್ಲಿ ನಾವು ಹೋರಾಡ್ತಿದೀವಿ ಅಂದ್ರೆ ಈ ಹೋರಾಟ ಒಂದು ದಿನದಲ್ಲ, ಒಂದು ವಾರದ್ದಲ್ಲ, ಇದು ನಿರಂತರ ಹೋರಾಟ. ನಾವು ಅಪವಾದಿತಲ್ಲಿ ನಾವು ಹೋರಾಡ್ತಿದ್ವಿ, ದುರಾತ್ಮಗುಳಲ್ಲಿ ನಾವು ಹೋರಾಡ್ತಿದ್ವಿ. ಮತ್ತೆ ಹೋರಾಡ್ಬೇಕಂದ್ರೆ ನಮಗೆ ಆಯುಧಗಳು ಬೇಕಲ್ಲ. ಆಯುಧಗಳು ಇಟ್ಕೊಂಡಂಗೆ ಹೋರಾಡ್ತೀಯಾ? ಹೆಂಗ್ ಹೋರಾಡ್ತೀಯ ಆಯುಧಗಳು ಇಟ್ಕೊಂಡ್ ನಿಲ್ದಂಗ? ಶತ್ರು ಮೇಲೆ ನಾವು ದಾಳಿ ಮಾಡ್ಬೇಕಂದ್ರೆ ನಮ್ಮ ಕೈಯಲ್ಲಿ ಏನಿರ್ಬೇಕು? ಆಯುಧ ಇರ್ಬೇಕು. ಆಯುಧ ಇಲ್ದಂಗ ನಿನ್ನ ಹೋರಾಡಕ್ ಆಗ್ತದ? ಏನ್ ಇಟ್ಕೋಬೇಕು ಆಯುಧ? ಪೌಲ್ ಏನಂತ ಹೇಳ್ತಾನ ಅಂದ್ರೆ ನಾವು ಆಯುಧ ಇಟ್ಕೊಂಡು ಹೋರಾಡ್ಬೇಕಂದ್ರೆ ಕಾರ್ಪೊರೇಟ್ ಇಟ್ಕೋಬೇಕು, ಕಟ್ಟಿಗೆಗಳು ಇಟ್ಕೋಬೇಕು ಅಲ್ಲ. ಶರೀರ ಸಂಬಂಧವಾದ ಆಯುಧಗಳಿದ್ದ ನಾವು ಹೋರಾಡಬಾರ್ದು, ಆತ್ಮ ಸಂಬಂಧವಾದ ಆಯುಧಗಳಿದ್ದ ನಾವು ಹೋರಾಡ್ಬೇಕಂತ ಹೇಳ್ತಾನೆ ಪೌಲ್. ಆಮೇಲೆ ಇವಾಗ ನಮಗೆ ಯಾರಾದ್ರೂ ಬಂದು ನಮಗೇನಾದ್ರೂ ಅಂತಾರ ಅನ್ಕೋ, ಏನಾದ್ರೂ ಬೈತಾರ ಅನ್ಕೋ, ನೀನ್ ಬೈತಿ ಅಂತೇಳಿ ನಾವು ಕೂಡ ರಿವರ್ಸ್ ಹಂಗೆ ಬೈದೆ ನಿಂದೇನ್ ಅಂತ ಹೇಳಿ ನಾವು ನಿಂತ್ಕೋಬಾರ್ದು. ನಾವು ಶರೀರ ಸಂಬಂಧವಾಗಿ ಹೋರಾಡಬಾರ್ದು. ಅವ್ರು ಶರೀರ ಸಂಬಂಧವಾಗಿ ಬರ್ತಾರಂದ್ರೆ ನಾವು ಕೂಡ ನಿಂದೇನಂತೆ ನಾವು ಶರೀರ ಸಂಬಂಧವಾಗಿ ಹೋರಾಡಬಾರ್ದು. ಅವ್ರದಲ್ಲಿ ನಾವ್ ಹೆಂಗ್ ಹೋರಾಡ್ಬೇಕು ಹೇಳು? ಆತ್ಮ ಸಂಬಂಧವಾಗಿ ಹೋರಾಡ್ಬೇಕು. ಆಯ್ತೇಳಪ್ಪ, ಸರಿ, ನೀನೇ ದೊಡ್ಡವನು, ಆಯ್ತೇಳ ಅಂತ ಹೇಳಿ ನಾವು ದೇವ್ರಲ್ಲಿ ಮೊರೆ ಹೋಗ್ಬೇಕು, ದೇವ್ರನ್ನ ಬಿಡ್ಬೇಕು ಹೋರಾಟಕ್ಕ. ಆತ ನಮ್ಮ ಪಕ್ಷ ನಿಂತು ಯುದ್ಧ ಮಾಡ್ತಾನ. ಅದಕ್ಕೆ ನಾವು ಆತ್ಮ ಸಂಬಂಧವಾಗಿ ಹೋರಾಡ್ಬೇಕಂತೇಳಿ ಪೌಲ್ ಹೇಳ್ತಾನ. ಇದನ್ನ ಯಾವಾಗ್ಲೂ ಗುರ್ತಿಟ್ಕೋಬೇಕು. ಬೇಕಂತೇನೆ ಅಪವಾದಿ ನಮ್ಮ ಮೇಲೆ ಶತ್ರುಗಳು ಎದ್ದಾಳಿಸ್ತಿರ್ತಾನೆ, ಶತ್ರುಗಳು ರೂಪಿಸ್ತಿರ್ತಾನೆ ನಮ್ಮ ಮೇಲೆ ಯುದ್ಧ ಮಾಡಕ. ಅವಾಗ ನಾವೇನ್ ಮಾಡ್ಬೇಕು? ಆತ್ಮ ಸಂಬಂಧವಾಗಿ ಯುದ್ಧ ಮಾಡಬೇಕು. ಅದಕ್ಕೆ ನಾವು ನಿರಂತರ ಹೋರಾಟದಲ್ಲಿ ಇವತ್ತಿಲ್ಲಂದ್ರೆ ನಾಳೆ ಇನ್ನೊಬ್ರು ಬರ್ತಾರ. ಅವನ್ ಸಲ್ಲಾರದ್ರೆ ಇನ್ನೊಬ್ಬನೇ ಎದ್ದೇಳ್ತಾನ, ಅವನ್ ಸಲ್ಲಾರದ್ರೆ ಇನ್ನೊಬ್ಬನೇ ಎದ್ದೇಳ್ತಾನ. ಶತ್ರು ಒಬ್ಬನೇ ಇರೋದಿಲ್ಲ ನಮಗೆ. ಇವಾಗ ಫಿಲಿಂನಲ್ಲಿ ಒಬ್ಬ ವಿಲನು ಒಬ್ಬ ಹೀರೋ ಇರ್ತಾನ. ಲಾಸ್ಟಿಗೆ ಆ ವಿಲನ್ ಹೀರೋ ಹೋಗಿ ಆ ವಿಲನ್ ಸಾಯಿಸ್ಬಿಟ್ರೆ ಫಿಲಿಂ ಎಂಡ್ ಆಗ್ಬಿಡುತ್ತೆ. ಓಕೆ, ಜಯ ಯಾರಿಗೆ? ಹೀರೋಗ. ನಮ್ದಂಗಲ್ಲ, ನಮಗ್ ವಿಲನ್ಗಳು ಬರ್ತಾನೆ ಇರ್ತಾರ, ಸಾಯೋವರೆಗೆ ಬರ್ತಾನೆ ಇರ್ತಾರ, ಹುಡ್ಕಂತಾನೆ ಇರ್ತಾರ.
ಒಬ್ಬ ವಿಲನ್ ಸಾಯಿಸಿವ ಅನ್ಕೋ, ಒಬ್ಬ ವಿಲನ್ ದೇವ್ರ ಕೈಗೆ ಅಪ್ಪಗಿಸಿ ದೇವ್ರ ಅವನು ಒತ್ತಾನ ಅನ್ಕೋ, ಅವ್ನು ಸುಮ್ಮನೆ ಆಗ್ಬಿಡ್ತಾನ, ಆಮೇಲೆ ಇನ್ನೊಬ್ಬನ ಎದ್ದಾಳ್ತಾನ. ಹಂಗಾಗಿ ನಿರಂತರ ಹೋರಾಟ ಇರ್ತದೆ. ಅದಕ್ಕೆ ಆತ್ಮೀಯ ಜೀವಿತದಲ್ಲಿ ನಾವು ಹೋರಾಡುವಂತವರಾಗಿದ್ದೀವಿ.